ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಲಂಕಾರಕ್ಕೋಸ್ಕರ ಜಡೆನ ಮನೆಯಲ್ಲಿ ಹೇಗೆ ನಾವೇ ಒಂದು ಹೆಣ್ಕೋಬಹುದು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ವಿವರವಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ತರ ಒಂದು ರೆಡಿಮೇಡ್ ಚೌರಿಯನ್ನ ತಗೋಬೇಕು. ಇದರಲ್ಲಿ ಸೈಜ್ ವೈಸ್ ಸಿಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೋ ಆ ಒಂದು ಸೈಜ್ ಚೌರಿಯನ್ನ ತಗೊಂಡು ಇದನ್ನ ನಾವೇ ಬಿಲ್ಲೆ ಹಾಕ್ಬಿಟ್ಟು ಯಾವ ತರ ರೆಡಿ ಮಾಡೋದು, ಹಾಗೆ ಜಡೆ ಹೇಗೆ ಹೆಣೆಯೋದು ಅಂತ ಹೇಳ್ಬಿಟ್ಟು ಇವತ್ತು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋ ಶುರು ಮಾಡೋಣ. ನೋಡೋಣ ಬನ್ನಿ. ಈಗ ಇಲ್ಲಿ 3 ಭಾಗ ಏನಿದೆಲ್ಲ, ಈ 3 ಭಾಗನು ಸಪ್ರೇಟ್ ಆಗಿ ಮೂರು ಜಡೆಯನ್ನ ಹೆಣ್ಕೋಬೇಕು. ಇದರಲ್ಲಿ 3 ಎಳೆ ಮಾಡಿ ಇದರಲ್ಲಿ ಒಂದು ಜಡೆ, ಇದರಲ್ಲಿ ಒಂದು ಜಡೆ, ಇದರಲ್ಲಿ ಒಂದು ಜಡೆ, ಆ ಥರ ಇದನ್ನು ಮೊದಲಿಗೆ ಹೆಣ್ಕೋಬೇಕು. ಈ 3 ಜಡೆಗಳು ಈ ಥರ ಹೆಣ್ಕೊಂಡಿದ್ದಾಗಿದ್ದ ನಂತರ ನಾವು ಈ 3 ಜಡೆನೂ ಕೂಡ ಒಂದಕ್ಕೊಂದು ಸೂಜಿ ದಾರನ ತಗೊಂಡು ಹೊಲ್ಕೋಬೇಕಾಗುತ್ತೆ. ಆವಾಗ 3 ಜಡೆನೂ ಕೂಡ ಒಂದೇ ಕಡೆಗಾಗುತ್ತೆ. ಆ 3 ಜಡೆ ಹೊಲಿದಾಗಿದ ನಂತರ ನಾವು ಕೆಳಭಾಗದಲ್ಲಿ ಒಂದು ಬ್ಲ್ಯಾಕ್ ಬಟ್ಟೆಯನ್ನು ತಗೊಂಡು ಮತ್ತೆ ಅದಕ್ಕೆ ನಾವು ಅದನ್ನು ಹೊಲ್ಕೋಬೇಕಾಗುತ್ತೆ. ಈಗ ಕಂಪ್ಲೀಟ್ ಆಗಿ 3 ಜಡೆಗಳನ್ನ ಈ ಥರ ಹೆಣ್ಕೊಂಡಿದ್ದಾಯಿತು. ಈ ಥರ 3 ಜಡೆ ಹೆಣ್ದಿದ್ದಾಗಿದ ನಂತರ ಇಲ್ಲಿ ಕೊನೆಯಲ್ಲಿ ಈ ಥರ ದಾರನ ಕಟ್ಕೋಬೇಕು. ದಾರ ಆದರೂ ಕಟ್ಕೋಬೋದು, ಇಲ್ಲಾಂದರೆ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ ಇದ್ದರೆ ಅದನ್ನು ಬೇಕಾದರೂ ಹಾಕ್ಕೋಬೋದು. ಇನ್ನು ಮಿಕ್ಕಿರೋದನ್ನು ಕೊನೆಯಲ್ಲಿ ಜಡೆಯನ್ನು ಇವು 3 ಸೇರಿಸಿ ಜಡೆ ಹೆಣ್ಕೋಬೇಕು. ಈಗ ಮೊದಲಿಗೆ ಈ 3 ಜಡೆಯನ್ನು ಸೇರಿಸ್ಕೊಂಡು ಹೊಲ್ಕೋಬೇಕಾಗುತ್ತೆ. ಅದು ಹೇಗೆ ಅಂತ ಈಗ ತೋರಿಸ್ತೀನಿ ನೋಡಿ. ಈ ಥರ ಬ್ಲ್ಯಾಕ್ ಬಟ್ಟೆನ ಕಟ್ ಮಾಡ್ಕೋಬೇಕು. ಉದ್ದಕ್ಕೆ ಕಟ್ ಮಾಡಿಕೊಂಡು ಇದನ್ನು ಇದ್ರ ಮೇಲೆ ಇಡಬೇಕು. ಆ ಥರ ಇಟ್ಟು ಇದನ್ನು ಫೋಲ್ಡ್ ಮಾಡಿಕೊಂಡು ಈ ಹಿಂಭಾಗದಲ್ಲಿ ಇಲ್ಲಿ ಸೈಡಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಇದನ್ನು 2 ಸೈಡು, ಈ ಸೈಡು ಸ್ಟಿಚ್ ಹಾಕಬೇಕು, ಆಮೇಲೆ ಈ ಸೈಡು ಕೂಡ ಸ್ಟಿಚ್ ಹಾಕಬೇಕು. ಇದು ಕೊನೆಯಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಈ ಜಡೆನ ಈ ಬಟ್ಟೆಗೆ ಅಟ್ಯಾಚ್ ಮಾಡಬೇಕು. ಈಗ ಇದು ಜಡೆ ಫುಲ್ ಕೊನೆವರೆಗೂ ಕೂಡ ಹಿಂದಗಡೆಗೆ ಈ ಥರ ಪ್ಲೇನ್ ಬಟ್ಟೆ ಹಾಕಿಬಿಟ್ಟು ಇದು ಅಟ್ಯಾಚ್ ಮಾಡಿದ್ದಾಯಿತು ಇಲ್ಲಿಂದ ಇಲ್ಲಿವರೆಗೂ. ಈಗ ಇವು 3 ಕುಚ್ಚುಗಳು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬೀಡ್ಸ್ ಎಲ್ಲನೂ ಕೂಡ ಹಾಕಿಬಿಟ್ಟು ಈಗ ಈ ಥರ ಪ್ಯಾಚಸ್ಗಳೇನಿದೆಲ್ಲ ಇದನ್ನು ಇವಾಗ ಇಲ್ಲಿ 3 ಕಡೆಗೆ ಹಚ್ಬೋದು, ಇಲ್ಲ ಅಂತಂದರೆ 4 ಕಡೆಗೆ ಬೇಕಾದರೂ ಹಚ್ಕೋಬೋದು. ಇಲ್ಲಿ ನಾನು 3 ಕಡೆಗೆ ಹಚ್ತಾ ಇದ್ದೀನಿ ನೋಡಿ. ಈ ಥರ ಈಗ ನೀಟಾಗಿ ಅದಕ್ಕೆಲ್ಲನೂ ಕೂಡ ಈ ಥರ ಫೆವಿಕಲ್ ಹಚ್ಕೋಬೇಕು. ಫೆವಿಕಲ್ ಹಚ್ಕೊಂಡು ಇವಾಗ ಇದನ್ನು ಅದ್ರ ಮೇಲೆ ಅಂಟಿಸ್ಬೇಕು. ಇದು ಸಣ್ಣ ಸ್ಟೋನಿಂದು ಒಂದು ಹಚ್ಚುತ್ತಾ ಇದ್ದೀನಿ ನೋಡಿ ಪ್ಯಾಚ್. ಈ ಪ್ಯಾಚಸ್ಗಳು ಮನೆಯಲ್ಲೇ ಬೇಕಾದರೂ ರೆಡಿ ಮಾಡ್ಕೋಬೋದು, ಇಲ್ಲ ರೆಡಿ ಇರೋದನ್ನು ತಂದು ಬೇಕಾದರೂ ಹಾಕ್ಕೋಬೋದು. ಇದು ಅಷ್ಟೇ, ಸ್ಟೋನಿಂದ ನಾವು ಮನೆಯಲ್ಲೇ ಬೇಕಾದರೂ ರೆಡಿ ಮಾಡ್ಕೋಬೋದು. ಈಗ ಇಲ್ಲಿ 3 ಬ್ಲ್ಯಾಕ್ ರೌಂಡಾಗಿ ಈ ಬಟ್ಟೆಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಬ್ಲ್ಯಾಕ್ ಕಲರ್ಸ್ ದಾರನ ಸೂಜಿಗೆ ಪೋಣಿಸ್ಕೊಂಡು ರೌಂಡಾಗಿ ಇದ್ರ ಸುತ್ತಲೂ ಕೂಡ ಈ ಥರ ಹೊಲ್ಕೊಂಡು ಬರಬೇಕು. ಒಂದು ಸ್ವಲ್ಪ ಜಾಗ ಬಿಡಬೇಕು. ಕೊನೆಯಲ್ಲಿ ಜಾಗ ಬಿಟ್ಕೊಂಡು ನಾವು ಸುತ್ತಲೂ ಕೂಡ ಈ ಥರ ದಪ್ಪ ದಪ್ಪ ಹೊಲಿಗೆಗಳನ್ನು ಹಾಕ್ಕೊತ ಬರಬೇಕು. ಇದನ್ನು ಈ ಥರ ಹಾಕ್ಕೊಂಡಿದ್ದಾಗಿದ ನಂತರ ಇದ್ರ ಒಳಗಡೆಗೆ ನಾವು ಸ್ಟಫಿಂಗ್ನ ಮಾಡಬೇಕಾಗುತ್ತೆ.
ಈಗ ಕಂಪ್ಲೀಟಾಗಿ ಹೊಲಿದಿದ್ದಾಯಿತು. ಇದ್ರ ಒಳಗಡೆಗೆ ಇವಾಗ ಈ ಥರ ಫರ್ ಇರುತ್ತಲ್ಲ, ಅದನ್ನು ಈ ಥರ ತುಂಬಿಸ್ಬೇಕು. ಫರ್ ಇಲ್ಲ ಅಂತಂದರೆ ನೀವು ಹತ್ತಿ ಬೇಕಾದರೂ ಹಾಕ್ಕೋಬೋದು ಇದ್ರ ಒಳಗಡೆಗೆ. ಈಗ ನೀಟಾಗಿ ಟೈಟಾಗಿ ಎಳ್ಕೊಂಡು ರೌಂಡಾಗಿ ಬಾಲ್ ಥರ ಮಾಡಿಕೊಂಡು ಅಲ್ಲಿ ನಾವು ದಾರನ ನೀಟಾಗಿ ಹೊಲ್ಕೋಬೇಕಾಗುತ್ತೆ. ಎಲ್ಲಿನೂ ಗ್ಯಾಪ್ ಬಿಡದಿರ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡು ಬಿಡಬೇಕು. ಇದೆಲ್ಲ ಸ್ಟಿಚ್ ಆಗಿದ್ಮೇಲೆ ಸುತ್ತಲೂ ಕೂಡ ಈ ಥರ ದಾರನ ಸುತ್ಕೊಂಡು ಬಿಡಬೇಕು ಗಟ್ಟಿಯಾಗಿ. ಆವಾಗ ಅದು ಬಿಚ್ಕೊಳ್ಳೋದಿಲ್ಲ, ನೀಟಾಗಿ ಹಾಗೆಯೇ ಗಟ್ಟಿಯಾಗಿರುತ್ತೆ. ಮತ್ತು ಇನ್ನೊಂದೆರಡು ಹೊಲಿಗೆಗಳನ್ನು ಹಾಕ್ಕೋಬೇಕು ಅದಕ್ಕೆ. ಈಗ ಈ ಥರದ ಒಂದು ಬಿಡ್ಸೇನಿರುತ್ತೆ ಗಂಟೆ ಥರ, ಅದನ್ನು ನಾವು ಸೂಜಿ ಮುಖಾಂತರ ಇದ್ರ ಮೇಲೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಅದಕ್ಕೆ ಫೆವಿಕಲ್ ಹಾಕ್ಬಿಟ್ಟು ಅಂಟಿಸ್ಬೇಕು. ನೋಡಿ ಈ ಥರ ಕಾಣುತ್ತೆ. ಈಗ ಪೋಣಿಸ್ತಾ ಇದ್ದೀನಿ ನೋಡಿ. ಕೆಳಗಡೆ ಭಾಗದಲ್ಲಿ ಈ ಥರ ಒಂದು ಬಟಲ್ ಟೈಪ್ ಇರೋವಂಥದ್ದನ್ನು ಹಾಕ್ಕೊಂಡು ಕೆಳಗಡೆಯಿಂದ ಮೇಲಕ್ಕೆ ಸೂಜಿ ತಗೊಳ್ತಾ ಇದ್ದೀನಿ. ಮಧ್ಯಭಾಗದಲ್ಲಿ ಇದು ಕೆಳಭಾಗದಲ್ಲಿ ಬರುತ್ತೆ. ಈಗ ಮೇಲ್ಗಡೆಗೆ ನಾನೇನು ತೋರಿಸಿದ್ನಲ್ಲ ಗಂಟೆ ಥರದ್ದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಈಗ ನಾವು ಒಂದು 4 ಮಣಿಗಳನ್ನು ಪೋಣಿಸ್ಕೋಬೇಕು. ಆ ಗಂಟೆಗೆ ಸ್ವಲ್ಪ ಫೆವಿಕಲ್ನ ಹಾಕಿ ಅಲ್ಲಿ ಅಂಟಿಸ್ಬಿಡಬೇಕು. ಅಂಟಿಸ್ಬಿಟ್ಟು ಆಮೇಲೆ ಈಗ ಸಣ್ಣ ಬೀಡ್ಸ್ ಏನಿರುತ್ತಲ್ಲ ಅದನ್ನು ನಾವು ಪೋಣಿಸ್ಕೋಬೇಕು. ನೋಡಿ ಈಗ 3 ಕೂಡ ಎಲ್ಲ ರೆಡಿ ಆಯಿತು. ಮಧ್ಯದಲ್ಲಿ ಒಂದೊಂದು ಗೋಲ್ಡನ್ ಬೀಡ್ಸ್ ಅಂಟಿಸ್ಬಿಟ್ಟು ಬಾಲ್ ಚೈನ್ನ ಅಂಟಿಸಿದ್ದೀನಿ. ಇವಾಗ 3 ಕುಚ್ಚುಗಳು ಕೂಡ ರೆಡಿಯಾಗಿದೆ. ಈ 3 ಕುಚ್ಚುಗಳನ್ನು ಸೇರಿಸಿ ಒಂದು ಗಂಟನ್ನು ಹಾಕ್ಕೋಬೇಕು. ಈ ಥರ ಗಂಟು ಹಾಕ್ಕೊಂಡು ಇದನ್ನು ನಾವು ಜಡೆಯ ಒಂದು ಕೊನೆ ಭಾಗದಲ್ಲಿ ಇದನ್ನು ನಾವು ನೀಟಾಗಿ ಕಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾವು ಈ ಥರ ದಾರದ ಮುಖಾಂತರ ಅಲ್ಲಿ ನಾವು ಗಂಟನ್ನು ಹಾಕ್ಕೋಬೇಕು ನೀಟಾಗಿ ಚವರಿಗೆ. ಕೆಳಗಡೆ ಭಾಗದಲ್ಲಿ ನಾವು ಜಾಸ್ತಿ ಕೂದಲು ಸ್ವಲ್ಪ ಬಿಟ್ಟಿದ್ವಲ್ಲ ಅದು ಕೂಡ ಜಾಯಿಂಟ್ ಮಾಡಿ ಹೊಲಿಗೆನ ಹಾಕಿದ್ದೀನಿ. ಅದ್ರ ಮಧ್ಯದಲ್ಲಿ ಇದನ್ನು ಕುಚ್ಚನ್ನು ಇಟ್ಬಿಟ್ಟು ಈ ಥರ ಗಂಟು ಹಾಕ್ಕೊಂಡು ಬಿಡಬೇಕು. ಈ ಥರ ಹಾಕ್ಕೊಳ್ಳೋದ್ರಿಂದ ಅದು ಗಟ್ಟಿಯಾಗಿ ನೀಟಾಗಿರುತ್ತೆ. ಈಗ ಕೊನೆ ಭಾಗದಲ್ಲಿ ಈ ಥರ ಒಂದು ಗೋಲ್ಡನ್ ಲೇಸನ್ನು ತಗೊಂಡು ನೀಟಾಗಿ ಗಟ್ಟಿಯಾಗಿ ಸುತ್ಕೊಂಡು ಬಿಡಬೇಕು. ಅಷ್ಟು ಸುತ್ತಿದ್ರೆ ಆಯಿತು, ಜಡೆ ರೆಡಿ ಆಯಿತು. ನೋಡಿ ಎಷ್ಟು ಸುಲಭವಾಗಿದೆ ಅಲ್ವಾ? ನೋಡಿದ್ರಲ್ಲ ಸ್ನೇಹಿತರೆ, ಜಡೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂತು ಅಂತ. ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ವರಮಹಾಲಕ್ಷ್ಮಿಗೆ ಈ ಥರ ಒಂದು ಜಡೆನ ರೆಡಿ ಮಾಡ್ಬೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಕೇವಲ ವರಮಹಾಲಕ್ಷ್ಮಿಗಷ್ಟೇ ಅಲ್ಲದೆ ಮನೆಯಲ್ಲಿ ಮಕ್ಕಳಿಗೂ ಕೂಡ ನೀವು ಏನಾದರೂ ಒಂದು ಪ್ರೋಗ್ರಾಮ್ಗಳಿಗೆ ಜಡೆ ರೆಡಿ ಮಾಡಬೇಕು ಅಂತಂದರೆ ಈ ಥರ ಮನೆಯಲ್ಲೇ ನೀವು ರೆಡಿ ಮಾಡ್ಕೋಬೋದು. ಕೆಳಗಡೆ ಕುಚ್ಚು ರೆಡಿ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಜಡೆ ಹೇಗೆ ರೆಡಿ ಮಾಡೋದು ಅಂತಲೂ ಕೂಡ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಅಂಥವ್ರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.